ನನ್ನ ಅಮ್ಮ ಒಂದ್ ಕತೆ ಹೇಳಿದ್ರು. ಸತಿ ಸಾವಿತ್ರಿದು. ಅವ್ರಿಗೆ ತಮ್ಮ ಪತಿ ಅಂದ್ರೆ ತುಂಬಾ ಪ್ರೀತಿ. ಆದ್ರೆ ಅವ್ರ ಪತಿ ಅವ್ರನ್ನ ಬಿಟ್ಟು ಹೊರಟೋದ್ರು. ನಿನ್ ಗೆಳೆಯ ನಿನ್ನ ಬಿಟ್ಟು ಹೋಗಿರೋ ಹಾಗೆ. ನಿನಗ್ ಗೊತ್ತಾ ಅವ್ರು ಏನ್ ಮಾಡಿದ್ರು ಅಂತ? ತನ್ನ ಪ್ರೀತಿ ಬಲದಿಂದ ತಮ್ಮ ಪತಿ ಪ್ರಾಣನ ಯಮರಾಜನಿಂದ ಹಿಂದೆ ಪಡೆದ್ರು. ಈ ಕಥೆಯ ಅರ್ಥ ಏನು? ನಿನ್ಗೂ ನಿನ್ ಪ್ರೀತಿ ಮೇಲೆ ಅಷ್ಟೇ ಭರವಸೆ ಇದೆಯಾ? ಸತಿ ಸಾವಿತ್ರಿಗಿರೋ ಅಷ್ಟು? ಖಂಡಿತ ನನ್ಗೆ ನನ್ ಪ್ರೀತಿ ಮೇಲೆ ತುಂಬಾ ಭರವಸೆ ಇದೆ. ಹಾಗಾದ್ರೆ ಅದೇ ಭರವಸೆಯಿಂದಾನೇ ನಿನ್ ಗೆಳೆಯನ್ನ ಕರಿ. ನಾನು ಆದ್ರೆ ನಿಮ್ಗೇನಾದ್ರೂ ಸಹಾಯ ಮಾಡೋಕಾದ್ರೆ ನನ್ ಸೌಭಾಗ್ಯ ಅನ್ಕೋತೀನಿ. ಪರಸ್ಪರ ಸಹಾಯನೇ ನಮ್ಮ ಈ ಪ್ರಕೃತಿಯ ನಿಯಮ. ಮತ್ತಿದೇ ಅದರ ಅಸ್ತಿತ್ವದ ಆಧಾರನು. ನಾವು ಒಂದು ಔಷಧಿನ ಹುಡುಕ್ತಾ ಇದ್ದೀವಿ. ಆ ಔಷಧಿಯಿಂದ ಸಂಗೀತದ ಸ್ವರ ಕೇಳಿ ಬರುತ್ತೆ. ನನಗೆ ಗೊತ್ತಿದೆ ಆ ಔಷಧಿ ಎಲ್ಲಿದೆ ಅಂತ. ಹಾಗಾದ್ರೆ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೀರಾ? ಖಂಡಿತ, ನೀವು ನನ್ನ ಹಿಂದೆ ಬನ್ನಿ. ಹೋಗೋಣ ಗೆಳತಿ. ನಿಮ್ಮ ಲೀಲೆ ಅಪಾರ ಮಹಾದೇವ. ನಿಮ್ಮ ಪ್ರತಿ ಲೀಲೆಯಲ್ಲೂ ಜಗತ್ತಿನ ಕಲ್ಯಾಣನೇ ಅಡಗಿರುತ್ತೆ. ಸಹೋದರ ನಾರಾಯಣ, ನೀವು ಚಮತ್ಕಾರನೇ ಮಾಡಿದ್ರಿ. ಆದ್ರೆ ಚೀಲದಲ್ಲಿ ಚೇಳು ಅದ್ ಹೇಗ್ ಬರೋಕ್ ಸಾಧ್ಯ? ಸಹೋದರ ನಾರಾಯಣ, ನಾನು ಈ ಚೀಲ ತರಕ್ ಹೋದಾಗ ಆಗ ಈ ದಾಸಿ ಅಲ್ಲೇ ನಿಂತಿದ್ಲು. ಇವಳೇನಾದ್ರೂ ಮಾಡಿರ್ಬಹುದಾ? ಹಾ, ಇದು ಇವಳ್ದೇ ಕೆಲ್ಸ. ಮೊದ್ಲು ಇವಳನ್ನ ಯಾವತ್ತೂ ನೋಡಿಲ್ಲ. ಯಾವಾಗ ಅಮ್ಮ ಈ ಹೊಸ ದಾಸಿನ ಕೆಲ್ಸಕ್ಕೆ ಇಟ್ಕೊಂಡ್ರು ಅಂತಾನೆ ಗೊತ್ತಿಲ್ಲ. ದಾಸಿ, ನಿಜ ಹೇಳು, ಈ ಚೇಳನ್ನ ನೀನೇ ಅಲ್ವಾ ಚೀಲದಲ್ಲಿ ಹಾಕಿದ್ದು? ಹೌದು, ನಾನೇ ಹಾಕಿದ್ದು. ಯಾರ್ ನೀನು? ನಿಮ್ಮೆಲ್ರನ್ನೂ ಸಾಯ್ಸಕ್ ಬಂದಿರೋ ರಾಕ್ಷಸಿ. ಇವತ್ ನಿಮ್ ಮೂವರನ್ನು ಸಾಯಿಸ್ತೆ, ನಾನು ಇಲ್ಲಿಂದ ಹೋಗಲ್ಲ. ಹೋಗು ಗದೆ, ಹೋಗಿ ಈ ರಾಕ್ಷಸಿನ ಸಂಹಾರ ಮಾಡ್ಬಿಡು. ಮೂರ್ಖ, ಇದನ್ನೆಲ್ಲ ಪಿತಾಶ್ರೀಗೆ ಹೇಳ್ಬೇಡ. ಗೊತ್ತಾದ್ರೆ ಸುಮ್ನೆ ತೊಂದ್ರೆ ಆಗತ್ತೆ.
ದೊಡ್ಡ ಕಾಡಲ್ಲಿ ಆ ದಾರುಕನ ಎಲ್ಲಿ ಹುಡ್ಕೋದು? ಯಾವ ದಿಕ್ಕಲ್ಲಿರಬಹುದು? ಗ್ರಹಣ ಶಕ್ತಿ ಪ್ರಯೋಗ ಮಾಡ್ತೀನಿ. ಅವಳಿರೋ ದಿಕ್ಕು ಗೊತ್ತಾಗ್ತಿದೆ. ಉತ್ತರ ದಿಕ್ಕಿನಲ್ಲಿ ಇದ್ದಾಳೆ ಅವಳು. ಅಲ್ಲೇ ಹೋಗಿ ಹುಡುಕ್ತೀನಿ. ಮೂರ್ಖ, ಏನ್ ವಿಷಯ ಮಗು? ನನ್ ಗೆಳೆಯ ಶಿವ ಹೇಳ್ತಾನೆ ಅಪ್ಪ ಅಮ್ಮನಿಂದ ಯಾವುದೇ ವಿಷಯನೂ ಮುಚ್ಚಿಡಬಾರ್ದು ಅಂತ. ಮೂರ್ಖ, ಬೇಡ. ನಾರಾಯಣ, ಏನಾಯ್ತು ಮಗು? ಏನೂ ಇಲ್ಲ ಪಿತಾಶ್ರೀ. ನನ್ನ ಕ್ಷಮಿಸ್ಬಿಡು ನಾರಾಯಣ. ನಾನು ಶಿವನ ಗೆಳೆಯ. ನಾನು ಅಪ್ಪಂಗೆ ನಿಜ ಹೇಳಲೇಬೇಕು. ಮೂರ್ಖ, ಶಿವನ ಥರಾನೇ ದೇವ ಮತ್ತೆ ನಾರಾಯಣ ಕೂಡ ಅಲೌಕಿಕ ಶಕ್ತಿನ ಹೊಂದಿದ್ದಾರೆ. ಮತ್ತೆ ಇವರಿರೋವಾಗ ನೀನು ಯಾವುದೇ ರೀತಿಯ ಭಯ ಪಡೋಂತ ಅಗತ್ಯ ಇಲ್ಲ ಮಗು. ಆಯ್ತು, ನಾವು ಔಷಧಿ ಇರೋ ಜಾಗಕ್ಕೆ ಇನ್ನೇನ್ ಬಂದ್ಬಿಟ್ವಿ. ಸ್ವಲ್ಪ ದೂರದಲ್ಲಿ ಇದೆ ಅದು. ನನ್ಗೆ ಅವಳ ಗಂಧ ಗೊತ್ತಾಗ್ತಿದೆ. ಅವಳು ಇದೇ ಮರದಲ್ಲಿದ್ದಾಳೆ. ದಾರುಕ, ನನ್ ಮುಂದೆ ಪ್ರತ್ಯಕ್ಷ ಆಗು. ನಾನು ನಿನ್ ಗುರು ವಜ್ರಾಂಗಿನಿ ಮಗಳು ಅಜಾಮುಖಿ ನಿನ್ಗೆ ಆಜ್ಞೆ ಮಾಡ್ತಿದ್ದೀನಿ. ಪ್ರತ್ಯಕ್ಷ ಆಗು. ದಾರುಕ, ನೀನು ಬಚ್ಚಿಟ್ಕೊಳಕ್ಕಾಗಲ್ಲ. ನನ್ ಮುಂದೆ ಪ್ರತ್ಯಕ್ಷ ಆಗು. ಇಲ್ದಿದ್ರೆ ನಾನು ಈ ಮರನ ಸುಟ್ಟಾಕ್ಬಿಡ್ತೀನಿ. ಸುಟ್ಟಾಕ್ತೀನಿ ಈ ಮರನ. ನಾನು ಹೊರಗಡೆ ಬರೋಕ್ಕಾಗಲ್ಲ. ಆದ್ರೆ ಯಾಕೆ? ಯಾಕಂದ್ರೆ ನಾನು ತಪಸ್ಸಲ್ಲಿದ್ದೀನಿ. ತಪಸ್ ಆಮೇಲ್ ಮಾಡು. ಈಗ ನಿನ್ನ ಗುರುಪುತ್ರಿ ಅಜಾಮುಖಿಗೆ ನಿನ್ನ ಅವಶ್ಯಕತೆ ಇದೆ. ಸರಿ, ಹೇಳಿ, ನಿಮ್ಗೆ ನನ್ನಿಂದ ಏನ್ ಸಹಾಯ ಆಗ್ಬೇಕು? ನನ್ಗೆ ಅಮ್ಮ ಹೇಳಿದ್ದಾರೆ ನೀನು ಪಾರ್ವತಿ ಭಕ್ತೆ ಅಂತ. ಅದು ಸತ್ಯ. ಮತ್ತೆ ನಿನ್ಗೆ ವರ ಕೂಡ ಸಿಕ್ಕಿದೆ. ಯಾವಾಗ ನೀನು ಪಾರ್ವತಿನ ನಿನ್ ರಕ್ಷಣೆಗಾಗಿ ಕರೆದ್ರೂ ಅವಳು ನಿನ್ ಮುಂದೆ ಬರ್ತಾಳೆ ಅಂತ. ಅದು ಕೂಡ ಸತ್ಯನೇ. ಹಾಗಾದ್ರೆ ಕರಿ ಪಾರ್ವತಿನ ನಿನ್ ಹತ್ರ. ಯಾವಾಗ್ಲೂ ಅವಳು ಇಲ್ಲೇ ಇರೋ ಹಾಗೆ ನೀನ್ ಮಾಡು. ಸರಿ, ಪಾರ್ವತಿನ ನಾನು ಕರೀತೀನಿ. ಆದ್ರೆ ಈಗಲ್ಲ, ನನ್ನ ತಪಸ್ಸು ಪೂರ್ತಿ ಆದ್ಮೇಲೆ. ಇಲ್ಲ, ನೀನು ದೇವಿ ಪಾರ್ವತಿನ ಈಗ್ಲೇ ಕರಿಬೇಕು ನಿನ್ ರಕ್ಷಣೆ ಮಾಡೋದಕ್ಕೆ. ಮತ್ತಿಲ್ಲೇ ಇರೋದಕ್ಕೆ ಹೇಳಲೇಬೇಕು ನೀನು. ದಾರುಕ, ಕೇಳ್ತಿದ್ಯಾ ನನ್ ಮಾತನ್ನ? ದಾರುಕ, ಈಗ ನನ್ ಹತ್ರ ಸಮಯ ಇಲ್ಲ, ಹಾಗಾಗಿ ಸುಮ್ನೆ ಇದ್ದೀನಿ. ಆದ್ರೆ ನನ್ ಮಾತ್ ಕೇಳ್ದೆ ಇರೋದಕ್ಕೆ ನಾನ್ ನಿನ್ಗೆ ಶಿಕ್ಷೆ ಖಂಡಿತ ಕೊಟ್ಟೆ ಕೊಡ್ತೀನಿ. ನಾವು ಔಷಧಿ ಇರೋ ಜಾಗಕ್ಕೆ ಬಂದಾಯ್ತು. ನಮ್ ಹಿಂದೆನೆ ಬನ್ನಿ. ನಾವ್ ನಿಂತಾಗ ನೀವು ನಿಂತ್ಕೊಳ್ಳಿ. ಇವ್ರಿಬ್ರು ಔಷಧಿ ಹತ್ರ ಬರ್ತಿದ್ದಾರೆ. ಏನಾದ್ರೂ ಮಾಡಿ ನಾನು ಇವ್ರನ್ನ ತಡಿಲೇಬೇಕು. ಬಾಲಶಿವ, ನಾನ್ ನಿನ್ಗೆ ಏನೇ ಆದ್ರೂ ಔಷಧಿ ತಗೊಳ್ಳೋದಕ್ಕೆ ಖಂಡಿತ ಬಿಡಲ್ಲ. ಸುಟ್ಟು ಭಸ್ಮ ಮಾಡ್ತೀನಿ ಈ ದಾರುಕವನಾನ. ಆದ್ರೆ ಔಷಧಿ ತಗೊಳ್ಳೋದಕ್ಕೆ ಖಂಡಿತ ಬಿಡಲ್ಲ. ಹೋಗು ಅಗ್ನಿಪಿಂಡ, ನಾನ್ ನಿನ್ಗೆ ಆಜ್ಞೆ ಮಾಡ್ತಿದ್ದೀನಿ. ಹೋಗಿ ಭೂಮಿ ನೀರನ್ನ ಒಣಗಿಸು. ಇಡೀ ಕಾಡನ್ನ ಸುಟ್ಟು ಹಾಕು, ಭಸ್ಮ ಮಾಡು ಔಷಧಿಗಳನ್ನೆಲ್ಲ.
ಮಂತ್ರದ ಮಧುರ ಧ್ವನಿ ಕೇಳ್ತಿದ್ದೆ ಗೆಳತಿ. ಈಗ ನಂದಿ ಪ್ರಾಣ ಉಳಿಯತ್ತೆ. ಗೆಳತಿ, ಇದೇನಾಗ್ತಾ ಇದೆ? ಇದ್ದಕ್ಕಿದ್ದ ಹಾಗೆ ಕಾಡಿಗೆ ಈ ಸ್ಥಿತಿ ಯಾಕೆ ಬಂದಿದೆ? ಇದು ಖಂಡಿತ ತಾನ್ ಸೋತಿರೋದಕ್ಕೆ ಕೋಪದಲ್ಲಿರೋ ಆ ತಾರಕಾಸುರ ಮಾಡಿರೋ ವಿನಾಶಕಾರಿ ಕೆಲ್ಸಾನೆ. ನಮ್ಗೆ ಔಷಧಿ ಸಿಗಬಾರ್ದು ಅಂತ ಮಾಡಿದ್ದಾನೆ. ಇದಂತೂ ತುಂಬಾ ಕೆಟ್ಟದಾದ ಯೋಚನೆ ಅಲ್ವಾ ಗೆಳತಿ? ಮೋಸಗಾರನ ಯೋಚನೆ ಯಾವತ್ತೂ ಕೆಟ್ಟದಕ್ಕೆ ಜನ್ಮ ಕೊಡೋದು ಗೆಳೆಯ. ಆದ್ರೆ ಗೆಳೆಯ, ಈ ಕಾಡ್ಗಿಚ್ಚು ನಿಲ್ದೇ ಇದ್ರೆ ಔಷಧಿ ಉಳಿಯೋದಿಲ್ಲ. ಔಷಧಿ ಸಂಪೂರ್ಣವಾಗಿ ನಾಶ ಆಗೋಕ್ ಮುಂಚೆ ನಾವದನ್ನ ತಗೋಬೇಕು. ಇಲ್ದೇ ಇದ್ರೆ ನಂದಿ ಜೀವ ಉಳಿಯಲ್ಲ. ಇಲ್ಲ ಗೆಳೆಯ, ನನ್ನ ಗೆಲುವು ಖಚಿತ ಖಚಿತ. ಅರ್ಥ ಆಗ್ತಾ ಇಲ್ಲ. ನಾವಿದನ್ನ ತಡೆಯೋಕೆ ಏನ್ ಮಾಡ್ಬೋದು? ಯಾವ ಮಹಾದೇವನ ಶಿರದಲ್ಲಿ ಸಾಕ್ಷಾತ್ ಗಂಗೆನೆ ಹರಿತಾಳೋ ಅವ್ರಿಗೆ ಕಾಡ್ಗಿಚ್ಚನ್ನ ತಡೆಯೋದು ಎಷ್ಟು ದೊಡ್ಡ ಕೆಲಸ. ನಿಮ್ಮ ಮರುವಿನ ಕಾರಣ ನನಗೆ ಗೊತ್ತಿದೆ ಮಹಾದೇವ. ಆದ್ರಿಂದ ಈಗ ನಿಮ್ಮ ಆದಿಶಕ್ತಿನೇ ನಿಮ್ಮ ಮರುವನ್ನ ದೂರ ಮಾಡ್ತಾಳೆ. ಈ ಕಾಡ್ಗಿಚ್ಚನ್ನ ಆರಿಸೋಕೆ ನಿಮ್ಗೆ ದಾರಿ ತೋರಿಸ್ತೀನಿ ನಾನು. ಗೆಳತಿ, ಏನ್ ಯೋಚಿಸ್ತಿದ್ದೀರಾ? ದಾರಿ ಹೇಳಿ ನನ್ಗೆ. ಅದನ್ನೇ ಯೋಚಿಸ್ತಿದ್ದೆ ಗೆಳೆಯ. ಯಾವ ದಾರಿ ಸಿಕ್ತು? ನನ್ನ ಗೆಳೆಯ, ಸತ್ತಿರೋ ಹಕ್ಕಿನ ಜೀವಂತವಾಗಿ ಮಾಡೋದಾದ್ರೆ ಅದೇ ಇಚ್ಛಾಶಕ್ತಿಯಿಂದ ಈ ಕಾಡ್ಗಿಚ್ಚನ್ನ ತಡೆಯೋಕ್ಕಾಗೋದಿಲ್ವಾ? ಅದು ಜೀವಂತ ಆಗಿದ್ರಲ್ಲಿ ನನ್ ಶ್ರಮ ಇರ್ಲಿಲ್ಲ. ಆ ಪುಟ್ಟ ಹಕ್ಕಿ ಪ್ರೀತಿ ಮತ್ತೆ ಆ ಪ್ರೀತಿ ಮೇಲಿದ್ದ ವಿಶ್ವಾಸನೇ ಕಾರಣ. ಅಂದ್ರೆ ಇದ್ರ ಅರ್ಥ ವಿಶ್ವಾಸನೇ ಯಶಸ್ಸಿಗೆ ಮಂತ್ರ. ಅದೇನೋ ಸತ್ಯನೇ ಗೆಳತಿ. ನಂಬಿಕೆ ಮತ್ತೆ ವಿಶ್ವಾಸ ಇಲ್ದೆ ಸಾಮಾನ್ಯ ಸಮಾಜ ಕೆಲಸದಲ್ಲೂ ಕೂಡ ಸಫಲತೆ ಪ್ರಾಪ್ತಿಯಾಗೋದಿಲ್ಲ. ಅಂದ್ರೆ ವಿಶ್ವಾಸನೇ ಶಕ್ತಿ. ನಿಮ್ಮ ಮನ್ಸಲ್ಲಿ ವಿಶ್ವಾಸ ತಂದ್ಕೊಳ್ಳಿ, ಆಗ ನೀವು ಇದನ್ನ ಎದುರಿಸೋಕೆ ಸಾಧ್ಯ ಆಗತ್ತೆ. ಏನ್ ಮಾಡೋ ವಿಶ್ವಾಸ ತರೋದು? ಹೇಗಿದನ್ನ ತಡೆಯೋದು? ಆಕಾಶದಲ್ಲಿ ಮೋಡನೂ ಇಲ್ಲ, ನನ್ ವಿಶ್ವಾಸದಿಂದ ಈ ಮಳೆನೂ ಬರೋದಿಲ್ಲ. ನೀವು ಗಂಗೆನ ನಿಮ್ ಜೊತೆಗೆ ಬರೋಕ್ ಹೇಳಿ. ನನ್ ಜೊತೆಗೆ ಗಂಗೆ? ಗಂಗೆ ತುಂಬಾ ವಿಶಾಲವಾಗಿದ್ದಾಳೆ ಗೆಳತಿ. ಅವಳು ನನ್ನ ಅಥವಾ ಬೇರೆಯವ್ರ ಜೊತೆಗೆ ಹೇಗ್ ಬರೋಕ್ ಸಾಧ್ಯ? ನೀವು ನಿಮ್ಮ ಗಟ್ಟಿ ಮನಸ್ಸಿಂದ ಅವಳ ಆವಾಹನೆ ಮಾಡಿ ಅವಳಿಗೆ ಇಲ್ಲಿಗೆ ಬರೋದಕ್ಕೆ ಹೇಳಿ. ಮತ್ತೆ ಈ ಕಾಡ್ಗಿಚ್ಚನ್ನ ದೂರ ಮಾಡೋದಕ್ಕೆ ಹೇಳಿ. ಈ ಭೂಮಿನ ನೆನೆಸಿ ಮತ್ತೆ ಹಸಿರಾಗಿ ಮಾಡ್ತಾಳೆ. ನೀವಿಬ್ರು ಬೇಗ ಇದನ್ನ ತಗೊಂಡ್ ಹೋಗಿ. ಕಾಡ್ಗಿಚ್ಚಿಂದ ಈ ಔಷಧಿ ಏನಾದ್ರೂ ನಾಶ ಆದ್ರೆ 12 ವರ್ಷದ ನಂತರನೇ ಮತ್ತೆ ಚಿಗುರೋದು. ಗೆಳೆಯ, ಈ ಸಮಯ ಯೋಚನೆ ಮಾಡೋದಕ್ಕಲ್ಲ, ಈ ಔಷಧಿನ ನಾವು ಪಡ್ಕೊಳ್ಬೇಕು.
ಅದಕ್ಕೆ ಆತ್ಮವಿಶ್ವಾಸ ಅನ್ನೋ ಔಷಧಿನೇ ಉಪಾಯ. ನಂಬಿಕೆ ತಂದ್ಕೊಳ್ಳಿ ಗೆಳೆಯ. ಇವತ್ತು ನನ್ನ ಹೃದಯಕ್ಕೆ ನೆಮ್ಮದಿ ಸಿಗ್ತಿದೆ. ಮೊದಲನೇ ಸಲ ಇವರಿಬ್ರು ಒದ್ದಾಡೋದನ್ನ ನೋಡ್ತಿದ್ದೀನಿ ನಾನು. ಕಾಡ್ಗಿಚ್ಚು ಹೆಚ್ಚಾಗ್ತಿದೆ. ಇವರಿಬ್ರು ಏನೂ ಮಾಡೋಕ್ಕಾಗಲ್ಲ. ಔಷಧಿ ಎಲ್ಲ ನಾಶ ಆಗ್ತಿದೆ. ಇವರ ಅಸಫಲತೆ ನಂದಿ ಅಂತ್ಯ. ಅಸುರರ ಇತಿಹಾಸದಲ್ಲಿ ಅತಿ ದೊಡ್ಡ ಗೆಲುವಾಗುತ್ತೆ. ಗೆಳೆಯ, ಸಮಯ ಇಲ್ಲ. ಗಂಗೆಯ ಆವಾಹನೆ ಮಾಡಿ. ಅಕಸ್ಮಾತ್ ಈ ಕಾಡ್ಗಿಚ್ಚಿಂದ ಔಷಧಿ ನಾಶ ಆಗೋದ್ರೆ ನಂದಿನ ನಾವ್ ಯಾವತ್ತೂ ಸರಿ ಮಾಡೋದಕ್ಕಾಗೋದೇ ಇಲ್ಲ. ರಾಕ್ಷಸರಿಗೆ ಗೆಲುವು ಸಿಕ್ಬಿಡತ್ತೆ ಗೆಳೆಯ. ಗಂಗೆಯ ಆವಾಹನೆ ಮಾಡಿ. ಬೇಗ ಅವಳನ್ ಕರೀರಿ. ದೇವಿ ಗಂಗೆ, ನಾನು ಪೂರ್ತಿ ವಿಶ್ವಾಸದಿಂದ ನಿಮ್ ಆಹ್ವಾನ ಮಾಡ್ತೀನಿ. ಪೂರ್ತಿ ಆಯ್ತು ದೇವಿ ಗಂಗೆ. ಈ ಬಾಲಶಿವ ನನ್ನ ಕೆಲ್ಸನೆಲ್ಲ ನಾಶ ಮಾಡ್ತಿದ್ದಾನೆ. ಅವನಿಗೆ ನಾನಿಲ್ಲಿರೋದು ಗೊತ್ತಾಗಿ ನನಗೇನಾದ್ರೂ ತೊಂದರೆ ಕೊಡೋ ಮೊದಲು ನಾನಿಲ್ಲಿಂದ ಹೋಗೋದೇ ಒಳ್ಳೇದು. ಇಲ್ಲಿರೋ ಎಲ್ಲಾ ಜೀವ ಜಂತು ಸದಾ ನಿಮ್ಗೆ ಕೃತಜ್ಞರಾಗಿರ್ತಾರೆ ಗೆಳೆಯ. ಈಗ ನಾವು ನಂದಿಗೋಸ್ಕರ ಔಷಧಿ ತಗೊಂಡು ಹೋಗೋಣ. ನಂದಿ ಮೂರ್ಛೆ ದೂರ ಮಾಡ್ಬೇಕಲ್ವಾ? ಖಂಡಿತ. ಔಷಧಿ, ನಂದಿಯವರ ಆರೋಗ್ಯಕ್ಕಾಗಿ ನಾನು ನಿಮ್ಮ ಎಲೆಗಳನ್ನ ತಗೊಳ್ಳೋದಿಕ್ಕೆ ಅನುಮತಿ ಕೊಡಿ. ಇನ್ನೇನು ಮಾತೆ ಮತ್ತು ಪ್ರಭು ಔಷಧಿನೇ ತಗೊಂಡು ಬರ್ತಾ ಇರಬಹುದು. ಪ್ರಭು ಮತ್ತೆ ಮಾತೆ ಬರ್ತಿದ್ದಾರೆ. ಇದನ್ನೆಲ್ಲ ನಮ್ಮ ಪ್ರಭು ಮಹಾದೇವನೇ ಮಾಡೋದಕ್ಕೆ ಸಾಧ್ಯ.